Hello guys, welcome back to my channel, Session Crick Vlogs. Hardik Pandya appointed as a Mumbai Indians captain. So, ಈ ವಿಷಯ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಈ ವಿಡಿಯೋಲಿ ಏನಪ್ಪ ತಿಳ್ಕೊಳ್ಳೋಣ ಅಂದ್ರೆ ರೋಹಿತ್ ಶರ್ಮನ ಕ್ಯಾಪ್ಟನ್ಸಿಯಿಂದ ರಿಮೂವ್ ಮಾಡೋಕ್ಕೆ ಕಾರಣ ಏನು ಅಂತ ಈ ವಿಡಿಯೋ ತಿಳ್ಕೊಳ್ಳೋಣ. ಗೈಸ್ ವಿಡಿಯೋ ಎಂಡವರೆಗೂ ನೋಡೋಕ್ಕೆ ಪರ್ಫೆಕ್ಟ್ ರೀಸನ್ ಕೊಡ್ತೀನಿ ನಿಮಗೆ. ಸೊ ಇನ್ನು ವಿಡಿಯೋಗೆ ಬಂದ್ಬಿಟ್ರೆ ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್ IPL ಹಿಸ್ಟ್ರಿಯಲ್ಲಿ ಯಾರಪ್ಪ ಅಂದರೆ ರೋಹಿತ್ ಶರ್ಮಾ. 10 ಡಿಕೆಟ್ಸಲ್ಲಿ 10 ಸೀಸನ್ಸಲ್ಲಿ ಅವರು 5 ಟೈಮ್ ಚಾಂಪಿಯನ್ಸ್ ಮಾಡಿದ್ದಾರೆ. ಕೆನ್ ಯು ಇಮ್ಯಾಜಿನ್ ಒಬ್ಬ ಫ್ರಾಂಚೈಸಿ ಕ್ರಿಕೆಟ್ನ ಅವರು ಕ್ಯಾಪ್ಟನ್ಸಿ ಮಾಡಿರೋ 10 ಡಿಕೆಟ್ಸಲ್ಲಿ 5 ಟೈಮ್ ಚಾಂಪಿಯನ್ಸ್ ಮಾಡಿದ್ದಾರೆ. 2013 ಆಗಿರ್ಬೋದು, 15 ಆಗಿರ್ಬೋದು, 17 ಆಗಿರ್ಬೋದು, 19 ಅಂದರೆ 20. ಸೊ ಈ ಥರ ಸಿಕ್ಕಾಪಟ್ಟೆ ವೆರಿ ಗುಡ್ ಪರ್ಫಾರ್ಮೆನ್ಸ್ ಆ್ಯಸ್ ಎ ಕ್ಯಾಪ್ಟನ್ ಆಗಿ ನೀವು ಅನ್ಬೋದು. ಬ್ಯಾಟ್ಸ್ಮನ್ ಆಗಿ ಯಾವತ್ತೂ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಬ್ಯಾಟ್ಸ್ಮನ್ ಆಗಿ 5000+ ರನ್ಸ್ ಹೊಡ್ತಿದ್ದಾರೆ ರೋಹಿತ್ ಶರ್ಮಾ, ಏನು ಕಮ್ಮಿ ಏನು ಆಡಿಲ್ಲ. ಬಟ್ ಯಾವತ್ತು ಅವ್ರ ರೇಂಜ್ಗೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಅವ್ರು ಯಾವ ರೇಂಜ್ಗೆ ಆಡ್ತಾರೋ ಆ ರೇಂಜ್ಗೆ IPL ಆಡದೇ ಇರ್ಬೋದು. ಬಟ್ ಕ್ಯಾಪ್ಟನ್ ಒಂದು ಬ್ರಿಲಿಯಂಟಾಗಿ ಮಾಡ್ತಾರೆ. ಈ ಥರ ಕ್ಯಾಪ್ಟನ್ನ ಹೆಂಗೆ ರಿಮೂವ್ ಮಾಡಿದ್ರು? ಸೊ ನನಗಿಲ್ಲ ಒಂದು ಸ್ಮಾಲ್ ಡೌಟ್ ಇದೆ. ಹಾರ್ದಿಕ್ ಪಾಂಡ್ಯನ ಯಾವಾಗ ರಿಟೈನ್ ಮಾಡಿಕೊಟ್ರು ಅವಾಗ ಎಲ್ಲರಿಗೂ ಗೊತ್ತಾಗಿರ್ಬೇಕು ತಾನೆ. ಸೊ ನೆಕ್ಸ್ಟ್ ಕ್ಯಾಪ್ಟನ್ನು ಹಾರ್ದಿಕ್ ಪಾಂಡ್ಯನೇ ಅಂತ. ಬಟ್ ಯಾಕೆ ಎಲ್ಲರೂ ಅಷ್ಟು ವೈಲ್ಡಾಗಿ ರಿಯಾಕ್ಟ್ ಆಗ್ತಾ ಇರೋ ನನಗಂತೂ ಗೊತ್ತಿಲ್ಲ. #RIP ಮುಂಬೈ ಇಂಡಿಯನ್ಸ್, ಮುಂಬೈ ಇಂಡಿಯನ್ಸ್ ಸರಿ ಇರೋದು ಸಿಕ್ಕಾಪಟ್ಟೆ #ಗಳೆಲ್ಲ ಟ್ರೆಂಡ್ ಮಾಡ್ತಾ ಇದ್ದಾರೆ. ಬಟ್ ನನಗಂತೂ ಗೊತ್ತಿಲ್ಲ ಯಾಕಷ್ಟು ವೈಲ್ಡಾಗಿ ರಿಯಾಕ್ಟ್ ಆಗ್ತಾ ಇದ್ದಾರೆ. ಹಾರ್ದಿಕ್ ಪಾಂಡ್ಯನ ಯಾವಾಗ ಟ್ರೇಡ್ ಮಾಡ್ಕೊಂಡ್ರೋ ಯಾವಾಗ ಎಲ್ಲರಿಗೂ ಒಂದು ಐಡಿಯಾ ಬಂದಿರ್ಬೇಕು ತಾನೆ. ಫ್ಯೂಚರ್ ಕ್ಯಾಪ್ಟನ್ ಆಗಿ ಹಾರ್ದಿಕ್ ಪಾಂಡ್ಯ ನೋಡ್ತಾ ಇದ್ದಾರೆ. ಇಲ್ಲ ನಾರ್ಮಲ್ ಆರ್ಡಿನರಿ ಪ್ಲೇಯರ್ ಆಗಿ ಏನಕ್ಕೆ ತಗೊತಾ ಇದ್ರು ಹೇಳಿ ಹಾರ್ದಿಕ್ ಪಾಂಡ್ಯನ. ಸೊ ಕ್ರಿಕ್ ಬಸ್ ಆರ್ಟಿಕಲ್ ಪ್ರಕಾರ ಏನು ಗೊತ್ತಾ, ಲಾಸ್ಟ್ ಇಯರ್ 2022ಇಂದನೇ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಕ್ಯಾಪ್ಟನ್ಸಿಗೋಸ್ಕರ ಸರ್ಚ್ ಮಾಡ್ತಾ ಇದ್ದಾರೆ. ಫ್ಯೂಚರ್ ಕ್ಯಾಪ್ಟನ್ ಸರ್ಚ್ ಮಾಡ್ತಾ ಇದ್ದಾರೆ. ಇಲ್ಲ ಆಪ್ಷನ್ಸು ಇತ್ತು. ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ಜಸ್ಪ್ರೀತ್ ಬುಮ್ರಾ ಆಗಿರ್ಬೋದು, ಆಪ್ಷನ್ಸ್ ಇತ್ತು. ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ಪಾಂಡ್ಯಗೂ ಗುಜರಾತ್ ಫ್ರಾಂಚೈಸಿಗೂ ಸಮಥಿಂಗ್ ಏನೋ ಗಲಾಟೆ ಆಗಾಯಿತು. ಅವಾಗ ಹಾರ್ದಿಕ್ ಪಾಂಡ್ಯ ಹಿಂಗೆ ಹಾರ್ದಿಕ್ ಪಾಂಡ್ಯಗೆ ಇಷ್ಟ ಇಲ್ಲ ಅನ್ನೋದು ಮುಂಬೈ ಇಂಡಿಯನ್ಸ್ ತಿಳ್ಕೊಂಡು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ತಂತೆ ಗುಜರಾತ್ ಅವ್ರ ಓನರ್ಸಿಂದ. ನೀವು ಹಾರ್ದಿಕ್ ಪಾಂಡ್ಯನ್ ಕೊಡಿ. ಬಟ್ ಅವರು ಗುಜರಾತ್ ಅಷ್ಟೇ, ಓಕೆ ನಾವು ಹಾರ್ದಿಕ್ ಪಾಂಡ್ಯನ್ ಕೊಡ್ತೀವಿ, ನಮ್ಗೆ ರೋಹಿತ್ ಶರ್ಮಾ ಕೊಡಿ ಅಂದಿದ್ದಕ್ಕೆ ಡೀಲ್ ಒಪ್ಕೊಳ್ಳಿಲ್ಲ ಮುಂಬೈ ಇಂಡಿಯನ್ಸು. ಸೊ ಇವ್ರು ಡೈರೆಕ್ಟಾಗಿ ಯಾಕೆ ಇದರಿಂದ ಅಂತ ಹೇಳ್ಬಿಟ್ಟು ಹಾರ್ದಿಕ್ ಪಾಂಡ್ಯನೇ ಕಾಂಟ್ಯಾಕ್ಟ್ ಆಗಿದ್ದಾರೆ ಮುಂಬೈ ಇಂಡಿಯನ್ಸ್ ಟೀಮು. ಇನ್ನು ಮುಂಬೈ ಇಂಡಿಯನ್ಸ್ ಹಿಂಗೆ ಏನಾದ್ರು ಬಂದರೆ ಕ್ಯಾಪ್ಟನ್ಸಿ ನಿಮಗೆ ಕೊಡ್ತೀನಿ, ನೀನೇ ಕ್ಯಾಪ್ಟನ್ ಆಗಿರ್ತೀಯ ಅಂತ ಹೇಳಿದಕ್ಕೆ. ಸೊ ಕ್ಯಾಪ್ಟನ್ಸಿಗೆ ಟೆಂಪ್ಟ್ ಆಗಿ ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ಬಂದಿದ್ದ ಕಾರಣ. ಸೊ ಈ ರೀಸನ್ನಿಂದನೇ ಮುಂಬೈ ಇಂಡಿಯನ್ಸ್ ಹೇಳ್ಕೊಂಬಂದಿದೆ ಹಾರ್ದಿಕ್ ಪಾಂಡ್ಯ. ಸೊ ಎಲ್ಲರೂ ಅವಾಗ ಥಿಂಕ್ ಮಾಡಿರ್ಬೇಕು ತಾನೆ, ಹಾರ್ದಿಕ್ ಪಾಂಡ್ಯ ಬಂದಾಗೆ ಕ್ಯಾಪ್ಟನ್ಸಿ ಆಗ್ತಾರೆ. ಬಟ್ ಫ್ಯಾನ್ಸ್ ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಪ್ಪ ಅಂದರೆ 2024 ನೆಕ್ಸ್ಟ್ ಇಯರ್ IPL ನಡೆಯೋದು ರೋಹಿತ್ ಶರ್ಮನೇ ಕ್ಯಾಪ್ಟನ್ಸಿ ಮಾಡ್ತಾರೆ. ರೋಹಿತ್ ಶರ್ಮಾ ನೆಕ್ಸ್ಟ್ 2025ಗೆ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ನೆಕ್ಸ್ಟ್ ಫ್ಯೂಚರ್ ಕ್ಯಾಪ್ಟನ್ ಆಗಿ ಹಾರ್ದಿಕ್ ಪಾಂಡ್ಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಬಟ್ ಹೆಂಗೆ ಕೆನ್ ಯು ಇಮ್ಯಾಜಿನ್ ಹಾರ್ದಿಕ್ ಪಾಂಡ್ಯ ಹಿಂಗೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಎಲ್ಲ ಆಡ್ತಾರೆ. ಲಾಸ್ಟ್ 2 ಇಯರ್ಸು ಒಂದು ಫ್ರಾಂಚೈಸಿನ ಲೀಡ್ ಮಾಡಿಬಿಟ್ಟು ಬಂದು, ಅದು ಆ್ಯಸ್ ಎ ಇಂಡಿಯನ್ ಪ್ಲೇಯರ್. ಫಾರಿನ್ ಪ್ಲೇಯರ್ ಆಗೋದ್ರೆ ಯೋಚನೆ ಮಾಡ್ತಾ ಇಲ್ಲ. ಒಬ್ಬ ಇಂಡಿಯನ್ ಪ್ಲೇಯರ್ ಆಗೋದು ಯಂಗ್ಸ್ಟರ್ ಆಗಿ ಒಂದು ಫ್ರಾಂಚೈಸಿನ ಚಾಂಪಿಯನ್ಸ್ ಮಾಡೋದು, ಸೆಕೆಂಡ್ ಸೀಸನ್ನಲ್ಲಿ ರನ್ನರ್ ಅಪ್ ಕರ್ಸ್ಕೊಂಡು ಕ್ಯಾಪ್ಟನ್ನು ಹೆಂಗೆ ಒಬ್ಬ ಕ್ಯಾಪ್ಟನ್ಸಿನ ನೆಕ್ಸ್ಟ್ ಟೀಮ್ಗೆ ಹೋಗ್ಬಿಟ್ಟು ವೈಸ್ ಕ್ಯಾಪ್ಟನ್ ಆಗಿ ಆಡ್ದಂತೆ ಇಮ್ಯಾಜಿನ್ ಮಾಡ್ಕೊಂಡಿದ್ದಾರೆ. ಸೊ ನನಗಂತೂ ಏನು ಸರ್ಪ್ರೈಸ್ ಇಲ್ಲಪ್ಪ. ಬಟ್ ಇಲ್ಲಿ ಮುಂಬೈ ಇಂಡಿಯನ್ಸ್ ಏನು ಮಾಡಬೇಕಾಯ್ತಂದ್ರೆ ರೋಹಿತ್ ಶರ್ಮಾ ಕನ್ವಿನ್ಸ್ ಮಾಡಿಬಿಟ್ಟು ರೋಹಿತ್ ಶರ್ಮಾ ಸ್ಟೆಪ್ ಡೌನ್ ಆಗಬೇಕಾಯ್ತು ಕ್ಯಾಪ್ಟನ್ಸಿಂದ. ಯಾವ ರೀತಿ ವಿರಾಟ್ ಕೊಹ್ಲಿ ನನಗೆ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಜಾಸ್ತಿ ಆಗ್ತಾ ಇದೆ, ಸೊ ನನ್ನ ಮೇಲೆ ಪ್ರೆಷರ್ ಬೀಳಬಾರ್ದು, ನನ್ನ ಬ್ಯಾಟಿಂಗ್ ಮೇಲೆ ಪ್ರೆಷರ್ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಹೆಂಗೆ ವಿರಾಟ್ ಕೊಹ್ಲಿ ಸ್ಟೆಪ್ ಡೌನ್ ಆಗಿದ್ರು RCB ಕ್ಯಾಪ್ಟನ್ ಆಗಿ, ಅದೇ ರೀತಿ ಮುಂಬೈ ಇಂಡಿಯನ್ಸು ಇವ್ರು ರಿಮೂವ್ ಮಾಡ್ತೀರ ರೋಹಿತ್ ಶರ್ಮಾ ಸ್ಟೆಪ್ ಡೌನ್ ಆಗಿ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ತಗೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು. ಅಟ್ಲೀಸ್ಟ್ ಮುಂಬೈ ಇಂಡಿಯನ್ಸ್ ಫ್ಯಾನ್ಸಲ್ಲಿ ಆಗಿರ್ಬೋದು, ರೋಹಿತ್ ಶರ್ಮಾ ಫ್ಯಾನ್ಸಲ್ಲಿ ಆಗಿರ್ಬೋದು, ಆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾ ಇತ್ತು. ಓಕೆ ನಮ್ಮ ರೋಹಿತ್ ಶರ್ಮನೇ ಕ್ಯಾಪ್ಟನ್ಸಿ ಅವ್ರ ಪ್ರೆಷರ್ ಆಗುತ್ತೆ. 36 ಇಯರ್ಸ್ ಆಗ್ತಾ ಇದೆ. ಸೊ ಒಂದು ಫ್ರಾಂಚೈಸಿ ಎಸ್ ಎ ಪ್ಲೇಯರ್ ಆಗಿ ಆಡೋಣ ಅಂತ ಯೋಚನೆ ಮಾಡಿ ನಮ್ಮ ರೋಹಿತ್ ಶರ್ಮಾ ಮಾಡಿರ್ತಾರೆ, ಸ್ಟೆಪ್ ಡೌನ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಮಾಗಿ ಆಗ್ತಾಯಿದ್ರು. ಬಟ್ ಇದು ಹೆಂಗಿದೆ ಅಂದರೆ ಮುಂಬೈ ಇಂಡಿಯನ್ಸ್ ಮಾಡಿರೋದು ಕ್ಯಾಪ್ಟನ್ಸಿ ತೆಗೆದುಬಿಟ್ಟು ಹಾರ್ದಿಕ್ ಪಾಂಡ್ಯ ಕೊಟ್ಟಂಗಿದೆ. ಸೊ ಆ ರೀಸನ್ನಿಂದನೇ ರೋಹಿತ್ ಶರ್ಮಾ ಫ್ಯಾನ್ಸ್ ಆಗಿರ್ಬೋದು, ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಆಗಿರ್ಬೋದು, ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ 30 ಮಿಲಿಯನ್ ಫಾಲೋವರ್ಸ್ ಇದ್ದರೆ 2 ಮಿಲಿಯನ್ ಫಾಲೋವರ್ಸ್ ಕಮ್ಮಿ ಆಗೋದ್ರೆ ಸಿಕ್ಕಾಪಟ್ಟೆ #ಗಳು ಟ್ರೆಂಡ್ ಮಾಡ್ತಾ ಇದ್ದಾರೆ. RIP ಮುಂಬೈ ಇಂಡಿಯನ್ಸ್ ಅಂತ ಸಿಕ್ಕಾಪಟ್ಟೆ. ಸೊ ನನ್ನ ಪ್ರಕಾರ ನನಗೆ ಸರ್ಪ್ರೈಸ್ ಇಲ್ಲ ಅಂತ ಹೇಳ್ತೀನಿ. ಬಟ್ ಈ ರೀತಿ ಮಾಡಬೇಕಾಯಿತು. ಬಟ್ ನನಗೆ ಇಲ್ಲೊಂದು ಡೌಟ್ ಬರ್ತಾ ಇದೆ. ಇನ್ನೇನಪ್ಪ ಅಂದರೆ ಅದು ಹಾರ್ದಿಕ್ ಪಾಂಡ್ಯ ಸ್ವಲ್ಪ ಹಾರ್ದಿಕ್ ಪಾಂಡ್ಯ ಫ್ಯಾನ್ಸ್ ಯಾರಿದ್ರೆ ಸರಿ, ಹಾರ್ದಿಕ್ ಪಾಂಡ್ಯ ಬೆಸ್ಟ್ ಆಲ್ರೌಂಡ್ರು, ಬ್ರಿಲಿಯಂಟ್ ಬ್ಯಾಟರು, ಬ್ರಿಲಿಯಂಟ್ ಬೌಲರ್ ಒಪ್ಕೊಂತೀನಿ. ಸ್ವಲ್ಪ ಆ್ಯಟಿಟ್ಯೂಡ್ ದಾಟಿಸಿ
ನಂದೇ ಗ್ರೇಟು ನಾನೇ ಗ್ರೇಟು ಅನ್ನೋ ವ್ಯಕ್ತಿ ಹಾರ್ದಿಕ್ ಪಾಂಡ್ಯ. ಸೊ ಯಾವ ರೀತಿ ಲೀಡ್ ಮಾಡ್ತಾರೆ 100%. ರೋಹಿತ್ ಶರ್ಮಾ ನೆಕ್ಸ್ಟ್. ನೀವು ಇವಾಗ RCB ಇದರಲ್ಲಿ ಯಾವತ್ತೂ ವಿರಾಟ್ ಕೊಹ್ಲಿ ಲೀಡರ್ ಆಗೇ ಇರ್ತಾರೆ. ನೀವು ನೋಡಿರ್ತೀರಲ್ಲ, ಯಾವ ಫಾಫ್ ಡು ಪ್ಲೆಸಿಸ್ ಕ್ಯಾಪ್ಟನ್ ಆಗಿದ್ರು, ಬಟ್ ವಿರಾಟ್ ಕೊಹ್ಲಿನ ಪಕ್ಕದಲ್ಲಿ ಇರ್ತಾರೆ. ಆಸ್ ಎ ಲೀಡರ್ ಆಗಿ RCBಗೆ ಯಾವತ್ತೂ ಲೀಡರ್ ಆಗಿ ವಿರಾಟ್ ಕೊಹ್ಲಿನ ಇರ್ತಾರೆ. ಬಟ್ ಅದೇ ರೀತಿ ರೋಹಿತ್ ಶರ್ಮಾ ಲೀಡರ್ ಆಗಿರ್ತಾರೆ ಮುಂಬೈ ಇಂಡಿಯನ್ಸ್ಗೆ 100% ಡೌಟ್. ಯಾಕಂದರೆ ಹಾರ್ದಿಕ್ ಪಾಂಡ್ಯ ಒಂಥರ ನಂದೇ ಓನ್ ಆಗಿರಬೇಕು, ನನ್ನ ಒಪಿನಿಯನ್ಸೇ ಇರಬೇಕು ಅನ್ನೋ ವ್ಯಕ್ತಿ. ಸೊ ಆ ರೀಸನಿಂದ ನೆಕ್ಸ್ಟ್ ಮುಂಬೈ ಇಂಡಿಯನ್ಸ್ಗೆ ಸ್ಪೆಷಲಿಸ್ಟ್ ಬ್ಯಾಟರ್ ಆಗಿ ರೋಹಿತ್ ಶರ್ಮಾ ಆಡ್ತಾರೆ 100%. ಅವರು ಲೀಡರ್ ಆಗಿರ್ಬೋದು, ಏನು ಟಿಪ್ಸ್ ಕೊಡೋದಾಗಿರ್ಬೋದು 100% ಇನ್ನು ಮುಂಬೈ ಇಂಡಿಯನ್ಸ್ ನಡೆಯಲ್ಲ. ಅವರು ಆ್ಯಸ್ ಎ ಪ್ಲೇಯರ್ ಆಗಿ ಏನು ಮಾಡಬೇಕು, ಓಪನರ್ ಆಗಿ ಆಡ್ಕೊಡ್ತೀನಿ, ನನ್ನ ಬ್ಯಾಟರ್ ಆಗಿ ಏನು ಮಾಡಬೇಕು ಅದೇ ಮಾಡ್ತೀನಿ ಅನ್ನೋ ರೀತಿನೇ ಇರುತ್ತೆ. ಬೇರೆ ಸೂರ್ಯ ಆಗಿರ್ಬೋದು, ಬುಮ್ರಾ ಆಗಿರ್ಬೋದು, ಇವ್ರು ಯಾರೇ ಕ್ಯಾಪ್ಟನ್ಸ್ ತಗೊಂಡ್ರು ಲೀಡರ್ ಆಗಿರ್ಬೋದು, ಟಿಪ್ಸ್ ಕೊಡೋದ್ರಲ್ಲಾಗಿರ್ಬೋದು 100% ರೋಹಿತ್ ಶರ್ಮಾ ಕೈವಾಡ ಇರ್ತಾ ಇತ್ತು. ಬಟ್ ಹಾರ್ದಿಕ್ ಪಾಂಡ್ಯ ಯಾವಾಗ ಬಂದರು 100% ಹಾರ್ದಿಕ್ ಪಾಂಡ್ಯ ಆ ಚಾನ್ಸ್ ಅಂತೂ ರೋಹಿತ್ ಶರ್ಮಾ ಕೊಡೋಲ್ಲ, ಅದಂತೂ ನಾನು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ. ಸೊ ಇದು 100% ನನ್ನ ಪ್ರಕಾರ ಈ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ರೋಹಿತ್ ಶರ್ಮನ್ನ ಹಿಂಗೆ ಮಾಡಿಬಿಟ್ಟು ಓಕೆ ಇವರು 36 ಇಯರ್ಸ್ ಓಲ್ಡು ಸಕ್ಸಸ್ಫುಲ್ಲಾಗಿ ಲೀಡ್ ಮಾಡಿ ನಮ್ಮ ಮುಂಬೈ ಇಂಡಿಯನ್ನ. ಸೊ ಓಕೆ ನಾವು ಫ್ಯೂಚರ್ ನೋಡ್ತಾ ಇದೀವಿ ಅಂತ ಕನ್ವಿನ್ಸ್ ಮಾಡಿಬಿಟ್ಟು ರೋಹಿತ್ ಶರ್ಮನ್ನೇ ಸ್ಟೆಪ್ ಡೌನ್ ಮಾಡಿಸ್ಬಿಟ್ಟು ಹಾರ್ದಿಕ್ ಪಾಂಡ್ಯಗೆ ಆ ಕ್ಯಾಪ್ಟನ್ಸಿ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಬಟ್ ಮುಂಬೈ ಇಂಡಿಯನ್ಸ್ ಮಾಡಿದಂತೂ ತಪ್ಪು ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ, ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಒಪಿನಿಯನ್ ಏನು, ಮುಂಬೈ ಇಂಡಿಯನ್ಸ್ ಮಾಡಿದ್ದು ಸರಿ ಇದೆಯಾ ಅಂತ ಹೇಳ್ಬಿಟ್ಟು ಕಾಮೆಂಟ್ಸ್ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದೆ, ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇಷ್ಟ ಆಗಿದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಆಲಲ್ಲಿ ಇಟ್ಕೊಳ್ಳಿ, ಅವಾಗ ನಾನು ಮಾಡೋ ನೋಟಿಫಿಕೇಶನ್ ಬರ್ತಾ ಇದೆ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋ ಅಲ್ಲಿ. Bye bye guys.